ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ರೈತರು ಬಹಳ ಸಂಕಷ್ಟಕ್ಕೀಡಾಗಿದ್ದು ನಮಗೆಲ್ಲ ಗೊತ್ತಿದ್ದ ವಿಚಾರ. ವಾಡಿಕೆಯ ಪ್ರಕಾರ ಈ ವರ್ಷದ ಒಂದು ಮುಂಗಾರು ಏನಂತೀವಿ, ಮುಂಗಾರಿನಲ್ಲಿ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿದೆ. ಬಿತ್ತನೆ ಕೂಡ ಪ್ರತಿ ವರ್ಷದ ಹಾಗೆ ಆ ಬಿತ್ತನೆ ಕೂಡ ಕಡಿಮೆಯಾಗಿದ್ದು ನಿಮಗೆಲ್ಲ ಗೊತ್ತಿರಬಹುದು ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಇಲಾಖೆಯ ವರದಿ ಪ್ರಕಾರ ಪ್ರತಿಶತ 15-20% ಬಿತ್ತನೆ ಕೂಡ ಕಡಿಮೆಯಾಗಿದೆ ಮಳೆ ಕೊರತೆಯಿಂದ. ತದನಂತರ ಬಿತ್ತನೆಯಾದಂತ ಏನು ಬೆಳೆಗಳು ಕೂಡ ವಾಡಿಕೆಯಂತೆ ಮುಖ್ಯವಾಗಿ ಬಿತ್ತನೆ ಬೆಳೆಗೆ ಜೂನ್ನಲ್ಲಿ ಉತ್ತಮ ಮಳೆ ಬೇಕಾಗಿತ್ತು. ಆ ಮಳೆಯ ಕೊರತೆಯಿಂದ ಎಲ್ಲ ಬೆಳೆಗಳು ಈಗ ಹಾಳಾಗಿ ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಖುದ್ದಾಗಿ ಆ ಪರಿಹಾರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳ ವಿಚಾರವಾಗಿ ರಾಜ್ಯ ಸರ್ಕಾರ ವಿಳಂಬವನ್ನು ಕೂಡ ಮಾಡ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಆದಂತ ಜಾತ್ಯತೀತ ಜನತಾ ಪಕ್ಷ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಏನು ರಾಜ್ಯದ ಉದ್ದಕ್ಕೂ ಕೂಡ ರೈತರು ಮುಂಗಾರಿನ ವೈಫಲ್ಯದಿಂದ ಏನು ಸಂಕಷ್ಟಕ್ಕೀಡಾಗಿದ್ದಾರೆ, ಆ ರೈತರ ಒಂದು ಸಮಸ್ಯೆಯನ್ನು ಆಲಿಸಿ ಸರ್ಕಾರ ಗಮನಕ್ಕೆ ತರುವುದರ ಮುಖಾಂತರ ತುರ್ತಾಗಿ ಪರಿಹಾರ ಕಾಮಗಾರಿಗಳನ್ನ ಸರ್ಕಾರ ಮಾಡಬೇಕಂತ ಹೇಳಿ ಅವರ ಮೇಲೆ ಒತ್ತಡ ತರುವ ಉದ್ದೇಶದಿಂದ 4 ವಿಭಾಗಗಳನ್ನು ಮಾಡಿ ವಿಭಾಗವಾರು ಜಾತ್ಯತೀತ ಜನತಾ ಪಕ್ಷದ ರಾಜ್ಯ ಮುಖಂಡರ ನಿಯೋಗವನ್ನು ಬಳಸಿ 5 ತಾಲೂಕಲ್ಲಿ ಭೇಟಿ ಮಾಡಿ ರೈತರ ಹೊಲಗಳಿಗೆ ಭೇಟಿ ಮಾಡಿ ಅಲ್ಲಿ ಬಿತ್ತನೆಯಾದಂಥ ಬೆಳೆಗಳ ವಸ್ತುಸ್ಥಿತಿಯನ್ನು ಕಂಡು ರೈತರ ಜೊತೆ ಸಂಪರ್ಕ